ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ NEP ಹಾಗೂ ರಿವೈಸ್ಡ್ NEP ವಿದ್ಯಾರ್ಥಿಗಳು ಕೋರ್ಸ್ ರಿಜಿಸ್ಟ್ರೇಷನನ್ನು ಮೊಬೈಲ್ ಮೂಲಕ UUCMS ಲಾಗಿನ್ ಒಳಗಡೆ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಾವು ಗೂಗಲ್ ಸರ್ಚ್ನಲ್ಲಿ UUCMS.karnataka.gov.in ಅಂಥೇಳಿ ಟೈಪ್ ಮಾಡಬೇಕು. ಆಗ ನಮಗೆ UUCMS ಸಮಗ್ರ ವಿಶ್ವವಿದ್ಯಾಲಯ ಅನ್ನುವಂತಹ ಒಂದು ವೆಬ್ಸೈಟ್ ನಮಗೆ ಕೆಳಗಡೆ ಕಂಡು ಬರ್ತದೆ. ಆ ವೆಬ್ಸೈಟ್ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಗ ನಮಗೆ UUCMS ಲಾಗಿನ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ಕಾಣುವಂತಹ 3 ಚಿಕ್ಕಿಗಳನ್ನು ನಾವು ಮೊದಲಿಗೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದಂತಹ ಕೆಲವು ಅಂಶಗಳು ಕಂಡು ಬರ್ತವೆ. ಇಲ್ಲಿ ನಾವು ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೆಸ್ಕ್ಟಾಪ್ ಸೈಟ್ ಅಂತ ಹೇಳಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮಗೆ ಸಂಪೂರ್ಣವಾದಂಥ ಸ್ಕ್ರೀನ್ ನಮಗೆ ಕಂಡು ಬರ್ತದೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು UUCMS ವೆಬ್ ಪೇಜ್ ಇಲ್ಲಿ ಓಪನ್ ಆಗಿದೆ. ಇದರಲ್ಲಿ ಸ್ಟೇಟ್ ಅಡ್ಮಿನ್, ಯೂನಿವರ್ಸಿಟಿ, ಕಾಲೇಜ್ ಆ್ಯಂಡ್ PG ಸೆಂಟರ್, ಸ್ಟೂಡೆಂಟ್ ಅಂತ ಹೇಳಿದೆ. ಇಲ್ಲಿ ಸ್ಟೂಡೆಂಟ್ ಅನ್ನುವಂಥದ್ದು ಆರೆಂಜ್ನಲ್ಲಿ ಇರುವಂಥದ್ದು ನೀವು ಕಾಣ್ತೀರಿ. ಈ ಆರೆಂಜ್ ಯಾವುದ್ರ ಮೇಲೆ ಇರ್ತದೋ ಅದು ಸೆಲೆಕ್ಟ್ ಆಗಿದೆ ಅಂಥೇಳಿ ನಾವು ತಿಳ್ಕೊಬೇಕು. ಇಲ್ಲಿ ಯೂಸರ್ ನೇಮ್ ಅಂತ ಹೇಳಿದೆ. ಈ ಒಂದು ಕಾಲಮ್ನಲ್ಲಿ ನಾವು ವಿದ್ಯಾರ್ಥಿಯ UUCMS ರಿಜಿಸ್ಟ್ರೇಷನ್ ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಇದಾದ ನಂತರ ಕೆಳಗಡೆ ಪಾಸ್ವರ್ಡ್ ಅಂಥೇಳಿದೆ. ಆ ಪಾಸ್ವರ್ಡ್ ಕಾಲಮ್ನಲ್ಲಿ ನಾವು ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ನಮೂದಿಸಿ ಅದನ್ನು ಪಾಸ್ವರ್ಡ್ ಆಗಿ ಉಪಯೋಗಿಸ್ಕೊಳ್ಬೇಕು. ಉದಾಹರಣೆಗೆ ವಿದ್ಯಾರ್ಥಿಯ ಒಂದು ಜನ್ಮ ದಿನಾಂಕ 20/6/1980 ಅಂತೇಳಿತ್ತಂದ್ರೆ ನಾವು 20-06-1980 ಅಂಥೇಳಿ ಅದನ್ನು ನಮೂದಿಸಬೇಕು. ನಂತರ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚಾ ಸಂಖ್ಯೆಯನ್ನು ಕೊಟ್ಟಿರುವ ಸ್ಥಳದಲ್ಲಿ ನಮೂದಿಸಿ ನಂತರ ನಾವು ಲಾಗಿನ್ ಅನ್ನು ಒತ್ತಬೇಕು. ಆಗ ನಂತರ ಈ 3 ಗಿರಿಗಳು ನಮ್ಗೆ ಕಾಣಿಸ್ತವೆ. ಈ 3 ಗಿರಿಗಳ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದು ಆದ ನಂತರ ನಮಗೆ ಅಲ್ಲಿ ಹೋಮ್, ಸ್ಟೂಡೆಂಟ್, ಅಕಾಡೆಮಿಕ್ಸ್, ಎಕ್ಸಾಮ್, ರಿಪೋರ್ಟ್, ಹೆಲ್ಪ್ ಡೆಸ್ಕ್ ಅಂತೇಳಿ ಹಲವಾರು ಆಪ್ಷನ್ಗಳು ಕಾಣ್ತವೆ. ಇಲ್ಲಿ ನಾವು ಅಕಾಡೆಮಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕಾಣ್ತದೆ. ಆ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಹಲವಾರು ಆಪ್ಷನ್ಗಳು ದೊರೀತವೆ. ಮತ್ತು ಅದರಲ್ಲಿ ನೀಲಿಯಾಗಿ ಕಾಣುವಂತಹ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮತ್ತು ನಾವು ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಕೋರ್ಸ್ ಡೀಟೇಲ್ಸ್ ಎಂಬ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಮ್ಮ ಸಬ್ಜೆಕ್ಟ್ ಹಾಗೂ ಇತರೆ ಎಲ್ಲ ಮಾಹಿತಿ ಇರುತ್ತದೆ. ಕೆಳಗೆ ನೋಡಿದಾಗ ಕೆಂಪು ಅಕ್ಷರಗಳಿಂದ ಪ್ಲೀಸ್ ಸೆಲೆಕ್ಟ್ ದ ಅಪ್ಲಿಕೇಬಲ್ ಸ್ಕೀಮ್ ಅಂತ ಹೇಳಿರುತ್ತೆ. ಮೊದಲ ಬಾಕ್ಸ್ನಲ್ಲಿ 2 ಚಾಯ್ಸ್ ಕೊಟ್ಟಿರ್ತಾರೆ, NEP 2020 ಹಾಗೂ ರಿವೈಸ್ಡ್ NEP 2024 ಅಂಥೇಳಿ. ನಾವು ರಿವೈಸ್ಡ್ NEP ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದ ಕಾರಣ ಇಲ್ಲಿ 2024 ಅಂಥೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಂತರ ಆರ್ ಯು ಶೂರ್ ಯು ವಾಂಟ್ ಟು ಸೇವ್ ಅಂಥೇಳಿ ಬರುತ್ತೆ. ಆಗ ಎಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇದು ಆದ ನಂತರ ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿ ಓಕೆ ಮೇಲೆ ನಾವು ಮತ್ತೆ ಕ್ಲಿಕ್ ಮಾಡಬೇಕು. ನಂತರ 2025-26 ನಂತರ ಸೆಮಿಸ್ಟರ್ 1 ನಂತರ ಕೋರ್ಸ್ ರಿಜಿಸ್ಟ್ರೇಷನ್ ಅಂಥೇಳಿ ಬಂದಿರುತ್ತೆ. ಆಗ ನಾವು ಈ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಅಲ್ಲಿ ನಮಗೆ ಸಬ್ಜೆಕ್ಟ್ಗಳು ಕಾಣಿಸ್ತವೆ. ಇಲ್ಲಿ ನಾವು BA ವಿದ್ಯಾರ್ಥಿಗಳ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದ ಕಾರಣ ಅದರಲ್ಲಿ ನಾವು ಬೆಳಗು 1 ಮತ್ತು ಆರ್ಟ್ ವಿಷನ್ ಹಾಗೂ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವುಗಳ ಮುಂದೆ ಇರುವಂತಹ ವೃತ್ತಾಕಾರವನ್ನು ಒತ್ತಬೇಕು. ಆಗ ಅವು ನೀಲಿ ಬಣ್ಣಕ್ಕೆ ತಿರುಗ್ತವೆ. ಕೆಳಗಡೆ ಟೋಟಲ್ ಕ್ರೆಡಿಟ್ಸ್ 18 ಅಂಥೇಳಿ ಮೊದಲಿಗಿರ್ತದೆ. ಆದರೆ ಅದ ನಂತರ ಈ 3 ಸಬ್ಜೆಕ್ಟ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆಯ್ತಂದ್ರೆ ಅಲ್ಲಿ ಅದರ ಒಂದು ಕ್ರೆಡಿಟ್ ಸ್ಕೋರ್ 26 ಅಂತ ಬದಲಾಗ್ತದೆ. ಈ ಕೋರ್ಸ್ ರಿಜಿಸ್ಟ್ರೇಷನ್ನ BCom ವಿದ್ಯಾರ್ಥಿಗಳು ಮಾಡ್ತಾಯಿದ್ರೆ ಇಲ್ಲಿ ಅವರ ಕನ್ನಡ ಸಬ್ಜೆಕ್ಟ್ ಅರಿವು ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಂಗ್ಲೀಷ್ ಸಬ್ಜೆಕ್ಟ್ ಯಾವುದಿರ್ತದೋ ಅದನ್ನು, ನಂತರ ಕಂಪಲ್ಸರಿ ಪೇಪರನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅವ್ರದ್ದು ಸಹಿತ 18 ಇದ್ದಂಥದ್ದು 26 ಕ್ರೆಡಿಟ್ ಆಗುತ್ತದೆ. ಆಗ ನಾವು ಕೆಳಗಿರುವಂಥ ಸಬ್ಮಿಟ್ ಬಟನ್ ಮೇಲೆ ಒತ್ತಬೇಕು.
ಆಗ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಅಂಥೇಳಿ ಬರುತ್ತೆ. ಆಗ ಎಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದಾದ ನಂತರ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಮತ್ತೆ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಆ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಕೋರ್ಸ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಕ್ತಾಯಗೊಳ್ತದೆ. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಮೊಬೈಲ್ ಮೂಲಕ ಯಾವ ರೀತಿಯಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವುದು ಅನ್ನೋದನ್ನು ತಿಳ್ಕೊಂಡ್ರಿ. ಈ ಒಂದು ವಿಡಿಯೋವನ್ನು ಇಲ್ಲಿವರೆಗೂ ಲೈಕ್ ಮಾಡದೇ ಇದ್ದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾವು ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.